ಸ್ಯಾಂಡಲ್ವುಡ್ ನಟ ದರ್ಶನ್ ಕೇರಳದ ಕೊಟ್ಟಿಯೂರು ಶಿವನ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿರುವ ಕೊಟ್ಟಿಯೂರು ಶಿವ ದೇಗುಲಕ್ಕೆ ಕಿಲ್ಲಿಂಗ್ ಸ್ಟಾರ್ ವಿಸಿಟ್ ಮಾಡಿರೋದು. ಕುಟುಂಬ ಸಮೇತ ತೆರಳಿ ಶಿವನಿಗೆ ವಿಶೇಷ ಪೂಜೆಯನ್ನ ದಾಸ ಸಲ್ಲಿಸಿದ್ದಾರೆ. ನೀರಲ್ಲೇ ಓಡಾಡಿಕೊಂಡು ದೇವರ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಮಳೆಯಲ್ಲೇ ಮಹಾದೇವನ ದರ್ಶನವನ್ನ ಮಾಡಿದ್ದಾರೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ. ಈ ಹಿಂದೆ ಕೂಡ ಕೇರಳದಲ್ಲಿ ಶತ್ರು ಸಂಹಾರ ಯಾಗವನ್ನ ನಟ ದರ್ಶನ್ ನಡೆಸಿದ್ರು. ಇದೀಗ ಶಿವನ ಮೊರೆ ಹೋಗಿದ್ಯೇಕೆ, ಅದು ಪರ್ಟಿಕ್ಯುಲರ್ಲಿ ಈ ಕೊಟ್ಟಿಯೂರು ಶಿವ ದೇವಸ್ಥಾನದ ಮೊರೆಯನ್ನೇ ಯಾಕೆ ಈ ದಂಪತಿ ಹೋಗಿದ್ದಾರೆ, ಹಾಗಾದ್ರೆ ಆ ದೇವಸ್ಥಾನದ ಮಹಿಮೆ ಏನು ಅನ್ನುವಂತಹ ಚರ್ಚೆಗಳೆಲ್ಲ ಇದೀಗ ಆರಂಭ ಆಗ್ತಾ ಇದೆ. ಕೇರಳದ ಕೊಟ್ಟಿಯೂರು ಶಿವ ದೇಗುಲಕ್ಕೆ ನಟ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮದಲ್ಲಿ ಶಿವನಿಗೆ ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ. ಲಯಕಾರಕ, ಸೃಷ್ಟಿಕರ್ತ, ಪರಿವರ್ತಕ ಅಂತೆಲ್ಲ ಶಿವನನ್ನ ಪೂಜೆ ಮಾಡಲಾಗುತ್ತೆ. ಇದೀಗ ನಟ ದರ್ಶನ್ ದೇವರ ಮೊರೆ ಹೋಗಿರೋದು. ಬಹಳಷ್ಟು ದಿನಗಳಿಂದ ದಂಪತಿಗಳು ಟೆಂಪಲ್ ರನ್ ಮಾಡೋದನ್ನ ನಾವು ಗಮನಿಸಿದ್ದೀವಿ. ನಟ ದರ್ಶನ್ ಜೈಲಲ್ಲಿದ್ದ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಲು ದೇಗುಲಗಳಿಗೆ ಭೇಟಿ ಕೊಟ್ಟು ಹರಕೆಯನ್ನ ಕಟ್ತಾ ಇದ್ರು, ತಮ್ಮ ಪತಿ ಹೊರಗೆ ಬರಬೇಕು ಅಂತ. ಇನ್ನು ಬಂದಾದ ಬಳಿಕ ಇದೀಗ ಹರಕೆ ತೀರಿಸೋದಕ್ಕೇನಾದ್ರೂ ಈ ದಂಪತಿ ದೇಗುಲಗಳ ಭೇಟಿಯನ್ನ, ಆ ಸರಣಿಯನ್ನ ಮುಂದುವರಿಸ್ತಿದ್ದಾರಾ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಆರಂಭ ಆಗ್ತಾ ಇದೆ. ಯಾಕೆ ಕೊಟ್ಟಿಯೂರು ಶಿವ ದೇಗುಲಕ್ಕೆ ಇವರು ತೆರಳಿದ್ದಾರೆ, ಶಿವನ ಮಹಿಮೆ ಇವರಿಗೆ ಎಷ್ಟರ ಮಟ್ಟಿಗೆ ನಿಜಕ್ಕೆ ಬಂದಿದೆ ಅನ್ನುವಂತಹ ಚರ್ಚೆಗಳೆಲ್ಲ ಈಗ ಆರಂಭ ಆಗಿದೆ. ರೈಟ್, ಈಗ ಕೊಟ್ಟಿಯೂರು ದೇಗುಲದ ಕುರಿತಾಗಿ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಶಿವ ತಪಸ್ಸು ಮಾಡಿದ ಕ್ಷೇತ್ರ ಅಂತಾನೆ ಈ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಕೇರಳದ ಕಣ್ಣೂರು ಬಳಿ ಇರುವಂತಹ ಕೊಟ್ಟಿಯೂರು ಶಿವ ದೇಗುಲ ವರ್ಷದಲ್ಲಿ 30 ದಿನ ಮಾತ್ರವೇ ತೆರೆದಿರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಜೂನ್ 8ನೇ ತಾರೀಕಿಂದ ಜುಲೈ 4ರ ತನಕ ದೇಗುಲದ ಬಾಗಿಲು ಓಪನ್ ಆಗಿರುತ್ತೆ. ಜೂನ್ 30ರ ಬಳಿಕ ಮಹಿಳಾ ಭಕ್ತರಿಗೆ ಈ ದೇಗುಲಕ್ಕೆ ಪ್ರವೇಶ ಇರೋದಿಲ್ಲ ಅನ್ನುವಂತಹ ರೂಲ್ ಕೂಡ ಇದೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8:30ರ ತನಕ ಈ ದೇಗುಲ ಓಪನ್ ಆಗಿರುತ್ತೆ. ಸದ್ಯ ಈ ಸ್ಥಳಕ್ಕೆ ನಟ ದರ್ಶನ್ ಪತ್ನಿ ಸಮೇತ ಭೇಟಿ ಕೊಟ್ಟಿದ್ದಾರೆ. ಶಿವ ತಪಸ್ಸು ಮಾಡಿದಂತಹ ಸ್ಥಳ ಅಂತಾನೆ ಇದನ್ನ ಕರೆಯಲಾಗುತ್ತೆ, ಖ್ಯಾತಿಯನ್ನ ಪಡ್ಕೊಂಡಿದೆ. ಜೊತೆಗೆ ಕೆಲವು ದಿನಗಳ ಕಾಲ ಮಾತ್ರ ಈ ದೇವಸ್ಥಾನ ಓಪನ್ ಆಗಿರುತ್ತೆ ವರ್ಷದಲ್ಲಿ. ಈ ವರ್ಷ ಜೂನ್ 8ರಿಂದ ಜುಲೈ 4ರ ತನಕ ದೇಗುಲದ ಬಾಗಿಲು ಓಪನ್ ಆಗಿರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಹಾಸನಾಂಬೆ ದೇವಸ್ಥಾನ ಕೆಲವು ದಿನಗಳು ಕೆಲವು ತಿಂಗಳು ಮಾತ್ರ ಓಪನ್ ಇರುತ್ತೋ, ಅದೇ ರೀತಿ ಈ ದೇವಸ್ಥಾನ ಕೂಡ ಇದು ಶಿವ ತಪಸ್ಸು ಮಾಡಿದ ಕ್ಷೇತ್ರ ಅಂತಾನೆ ಪ್ರಸಿದ್ಧಿಯನ್ನ, ಕೀರ್ತಿಯನ್ನ ಪಡ್ಕೊಂಡಿದೆ. ಮೈಥೊಲಾಜಿಕಲಿ ನಾವಿಲ್ಲಿ ನೋಡೋದಾದ್ರೆ ದಕ್ಷ ಯಾಗಕ್ಕೂ ಈ ದೇವಸ್ಥಾನಕ್ಕೂ ಒಂದು ಸಂಬಂಧ ಇದೆ ಅಂತ ಹೇಳಲಾಗುತ್ತೆ. ಅದರ ಜೊತೆಗೆ ಸತಿ ದೇವಿ ಇಲ್ಲೇ ತಾನು ಪ್ರಾಣತ್ಯಾಗ ಮಾಡಿದ್ದು ಅನ್ನುವಂತಹ ಒಂದು ಮಾತು, ನಂಬಿಕೆ ಕೂಡ ಅಲ್ಲಿನ ಸ್ಥಳೀಯ ಭಾಗದಲ್ಲಿ ಇರೋದು. ಆ್ಯಂಡ್ ಯಾಕೆ ಶಿವನ ಮೊರೆ ಹೋಗಿದ್ದಾರೆ ಅನ್ನುವಂಥ ಚರ್ಚೆ ಕೂಡ ಈಗಾಗಲೇ ಆರಂಭ ಆಗಿದೆ. ಇದರ ಜೊತೆಗೇನೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಇದೀಗ ಗಂಡ ಹೆಂಡತಿ ಇಬ್ರು ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನ ಪಡಿತಿದ್ದಾರೆ. ಇನ್ನು ಕೊಟ್ಟಿಯೂರಿನಲ್ಲಿ 2 ಪ್ರಮುಖ ಶಿವ ದೇವಾಲಯಗಳಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು, ಈ 2 ದೇವಸ್ಥಾನ ಅಲ್ಲಿದೆ. ಅಕ್ಕರೆ ಕೊಟ್ಟಿಯೂರು ದೇಗುಲ ವೈಶಾಖ ಮಾಸದ ಸಂದರ್ಭದಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ವಿಶೇಷವಾದಂಥ ಮಹೋತ್ಸವಗಳನ್ನ ಕೂಡ ನೆರವೇರಿಸಲಾಗುತ್ತೆ. ಇನ್ನು ಅಕ್ಕರೆ ಕೊಟ್ಟಿಯೂರು ತಾತ್ಕಾಲಿಕ ಮಂದಿರವಾಗಿದ್ದು ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಓಪನ್ ಆಗುತ್ತೆ. ಇಕ್ಕರೆ ಕೊಟ್ಟಿಯೂರಿನಲ್ಲಿ ಶಿವ ದೇಗುಲದಲ್ಲಿ ನಿರಂತರವಾಗಿ ಪೂಜೆ ನಡೆಯುತ್ತೆ. ಇಲ್ಲಿ ಶಾಶ್ವತ ಮಂದಿರ ಕೂಡ ನಿರ್ಮಾಣ ಆಗಿದ್ದು ನಿಯಮಿತವಾಗಿ ಪೂಜಾ ವಿಧಿವಿಧಾನಗಳು ನೆರವೇರುತ್ತೆ. ಜೂನ್ 8ನೇ ತಾರೀಕಿಂದ ವೈಶಾಖ ಮಹೋತ್ಸವ ಏನು ಪ್ರಾರಂಭ ಆಗಿದೆ, ಇದು ವಿಶೇಷವಾದಂಥ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಕೊಟ್ಟಿಯೂರು ಶಿವ ದೇಗುಲದ ಕುರಿತಾಗಿನ ಒಂದಷ್ಟು ಮಹತ್ವದ ಅಂಶಗಳನ್ನ ನಾವು ಗಮನಿಸ್ತಾ ಇದ್ದೀವಿ. 2 ದೇವಸ್ಥಾನ ಇರೋದಿದೆ, ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು ದೇಗುಲ ಅಂತ. ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನ ಓಪನ್ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. 28 ದಿನಗಳ ಕಾಲ, ವರ್ಷಕ್ಕೆ 28 ದಿನಗಳ ಕಾಲ ವೈಶಾಖ ಮಹೋತ್ಸವವನ್ನ ಇಲ್ಲಿ ನೆರವೇರಿಸಲಾಗುತ್ತೆ. ಜೊತೆಗೆ ಇಕ್ಕರೆ ಕೊಟ್ಟಿಯೂರು ಅಕ್ಕರೆ ಕೊಟ್ಟಿಯೂರು 2 ದೇವಸ್ಥಾನ ಇರುತ್ತೆ. ಬಟ್ ಇಲ್ಲಿ ಮೇನ್ ಟೆಂಪಲ್ ಅಂತ ಕರೆಸ್ಕೊಳ್ಳುವ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಒಂದಿಡೀ ವರ್ಷ ಓಪನ್ ಆಗಿರುತ್ತೆ. ಅಕ್ಕರೆ ಕೊಟ್ಟಿಯೂರು ಮಾತ್ರ ನಿಯಮಿತ ಕಾಲದಲ್ಲಿ ಓಪನ್ ಆಗಿರುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಕ್ಕರೆ ಕೊಟ್ಟಿಯೂರು ಅಕ್ಕರೆ ಕೊಟ್ಟಿಯೂರು 2 ದೇಗುಲಗಳಲ್ಲಿ ಅಲಂಕೃತವಾದಂತಹ ಶಿಲಾ ಮಂದಿರದಲ್ಲಿ ಯಾವುದೇ ಪೂಜೆಗಳು ಇಲ್ಲಿ ನಡೆಯೋದಿಲ್ಲ.
ನದಿ ತೀರದಲ್ಲಿ ತಾತ್ಕಾಲಿಕ ಸನ್ನಿಧಿ ಏನಿದೆ ಅಲ್ಲೇ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇದೆಲ್ಲವೂ ಆ ದೇವಸ್ಥಾನದ ಇಂಪಾರ್ಟೆನ್ಸು, ಸಿಗ್ನಿಫಿಕೆನ್ಸು. ದೇವಾಲಯಕ್ಕೆ ವಿಭಿನ್ನ ಶೈಲಿಯ ಮಹತ್ವ ನೀಡುವಂತಹ ಪೂಜೆಗಳು ಇಲ್ಲಿ ನೆರವೇರುತ್ತೆ. ಹಾಗೆ ಉತ್ಸವದ ಸಂದರ್ಭ ಕೂಡ ವಿಗ್ರಹ ಆರಾಧನೆಯನ್ನ ಮಾಡುವಂತಹ ಪ್ರತೀತಿ ಈ ದೇಗುಲದಲ್ಲಿ ಪಾಲನೆ ಇಲ್ಲ. ಬದಲಿಗೆ ಸ್ವಯಂಭೂ ಶಿವಲಿಂಗಕ್ಕೆ ಇಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇರೋದು. ಅಲಂಕೃತವಾದಂತಹ ಶಿಲಾಮಂದಿರ ಇದೆ ಇಲ್ಲಿ, ಬಟ್ ಅಲ್ಲಿ ಯಾವುದೇ ಪೂಜೆಗಳು ನಡೆಯೋದಿಲ್ಲ. ಬರೀ ದೇವರ ದರ್ಶನವನ್ನ ಮಾತ್ರ ಮಾಡೋದಕ್ಕೆ ಅವಕಾಶ. ನದಿ ತೀರದಲ್ಲೇನು ತಾತ್ಕಾಲಿಕವಾದಂತಹ ಸನ್ನಿಧಿ ಇದೆಯಲ್ಲ, ಅಲ್ಲಿ ಶಿವನಿಗೆ ವಿಶೇಷವಾದಂತಹ ಪೂಜೆಗಳು ನೆರವೇರುತ್ತೆ. ಇದೆಲ್ಲವೂ ಆ ದೇವಸ್ಥಾನದಲ್ಲಿರುವಂತಹ ವಿಶೇಷವಾದಂತಹ ಆಚರಣೆ. ದೇವಾಲಯಕ್ಕೆ ವಿಭಿನ್ನ ಶೈಲಿಯ ಮಹತ್ವ ನೀಡುವಂತಹ ಪೂಜೆಗಳು ಇಲ್ಲಿ ನೆರವೇರುತ್ತೆ. ಉತ್ಸವದ ಸಂದರ್ಭ ಕೂಡ ವಿಗ್ರಹಾರಾಧನೆ ಮಾಡುವಂತಹ ಪ್ರತೀತಿ ಇಲ್ಲಿಲ್ಲ. ಸಾಮಾನ್ಯವಾಗಿ ಶಿವನಿಗೆ ರೂಪ ಇಲ್ಲ, ಲಿಂಗ ರೂಪದಲ್ಲಿ ಪೂಜೆ ಮಾಡೋದು. ವಿಗ್ರಹಾರಾಧನೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಭಗವಂತನ ಮೇಲೆ ಇರಲಿ ಅನ್ನುವಂಥ ಕಾರಣಕ್ಕೆ ಆ ವಿಗ್ರಹಾರಾಧನೆ ಅನ್ನುವಂಥ ಕಾನ್ಸೆಪ್ಟ್ ನಮ್ಮಲ್ಲಿದೆ. ಬಟ್ ಇಲ್ಲಿ ಉತ್ಸವ ಮಾಡುವಂಥ ಸಂದರ್ಭದಲ್ಲಿ ಕೂಡ ವಿಗ್ರಹ ಆರಾಧನೆಯನ್ನ ಮಾಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಜಿಯಾಲಜಿಕಲಿ ಆ ದೇವಸ್ಥಾನದ ಒಂದಷ್ಟು ಮಾಹಿತಿಯನ್ನ ಗಮನಿಸೋದಾದ್ರೆ, ದಟ್ಟ ಅರಣ್ಯ ಪ್ರದೇಶದಲ್ಲಿ 80 ಎಕರೆ ವಿಸ್ತೀರ್ಣದಲ್ಲಿ ಈ ದೇಗುಲ ಹರಡಿಕೊಂಡಿದೆ. ನದಿಯ ಪೂರ್ವ ದಡದಲ್ಲಿರುವಂತಹ ಪುಣ್ಯಕ್ಷೇತ್ರವೇ ಅಕ್ಕರೆ ಕೊಟ್ಟಿಯೂರು. ಇಲ್ಲಿ ದಕ್ಷ ಯಾಗ ಮಾಡಿದ ಅನ್ನುವಂತಹ ಸ್ಥಳ ಇದು ಅಂತ ಹೇಳಿ ಪ್ರತೀತಿಯನ್ನ ಈ ದೇಗುಲ ಹೊಂದಿದೆ. ನೇಯತ್ತಂ ಹಾಗೆ ಏಲನೇರತ್ತಂ ಅನ್ನುವ 2 ವಿಧದಲ್ಲಿ ಇಲ್ಲಿರುವಂತಹ ಶಿವನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಸಾವಿರಾರು ಎಳನೀರಿನಿಂದ ಶಿವಲಿಂಗಕ್ಕೆ ನಡೆಯುವಂತಹ ಅಭಿಷೇಕ ಇಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಇನ್ನು ಈ ಅಭಿಷೇಕವನ್ನ ಸಿಯಾಳ ಅಂದ್ರೆ ಎಳನೀರಿನ ಅಭಿಷೇಕವನ್ನ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವ ಬಲವಾದ ನಂಬಿಕೆ ಇದೆ. ಇದರ ಜೊತೆಗೆ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನುವ ನಂಬಿಕೆ ಕೂಡ ಅಲ್ಲಿನ ಜನರದ್ದಾಗಿದೆ. ಸೊ ಈ ಹಿನ್ನೆಲೆಯಲ್ಲೇ ನಟ ದರ್ಶನ್ ಪತ್ನಿ ಸಮೇತ ದೇಗುಲಕ್ಕೆ ತೆರಳಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಕೊಟ್ಟಿಯೂರು ದೇವಸ್ಥಾನಕ್ಕೆ ನಟ ದರ್ಶನ್ ತೆರಳಿದ್ದಾರೆ. ಈ ದೇಗುಲದ ಕುರಿತಾಗಿ ಇದೀಗ ಅನೇಕ ಜನರಿಗೆ ಕುತೂಹಲ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಕಾಶಿ ಅಂತ ಹೇಳಿ ಇದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಶಿವ ತಪಸ್ಸು ಮಾಡಿದಂತಹ ಕ್ಷೇತ್ರ, ಕೇರಳದ ಕಣ್ಣೂರು ಬಳಿ ಇರುವಂಥದ್ದು. ಜೊತೆಗೆ ಬಹಳ ನಿಯಮಿತ ಕಾಲದಲ್ಲಿ ಮಾತ್ರ ಭಗವಂತ ಇಲ್ಲಿ ದೇವರ ದರ್ಶನ ಜನತೆಗೆ ಲಭ್ಯ ಆಗೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ದೀಪಿಕಾ, ಫಿಲ್ಮ್ ಬ್ಯೂರೋ ಹೆಡ್, ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಿಕಾ, ನಟ ದರ್ಶನ್ ಮತ್ತು ಪತ್ನಿ ಅನೇಕ ದಿನಗಳಿಂದ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕೇರಳದಲ್ಲಿರುವಂತಹ ಕೊಟ್ಟಿಯೂರು ದೇಗುಲಕ್ಕೆ ಈಗೇನು ಭೇಟಿ ಕೊಟ್ಟಿದ್ದಾರೆ, ಈ ಕುರಿತಾಗಿ ಡೀಟೇಲ್ಸ್ ಕೊಡೋದಾದ್ರೆ. ಉಜ್ವಲ, ದರ್ಶನ್ ಯಾವಾಗ ಬೇಲಿಂದ ಹೊರಗಡೆ ಬರ್ತಾರೋ ಆ ನಂತರದ ದಿನಗಳಲ್ಲಿ ದರ್ಶನ್ ಮತ್ತೆ ಪತ್ನಿ ಟೆಂಪಲ್ ರನ್ನನ್ನು ಮಾಡ್ತಾ ಇರ್ತಾರೆ. ಸಾಕಷ್ಟು ದೇವಸ್ಥಾನಗಳಿಗೆ ಈಗಾಗಲೇ ಭೇಟಿ ಕೂಡ ಕೊಟ್ಟಿದ್ದಾರೆ, ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ದರ್ಶನ್ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಸಾಕಷ್ಟು ಹರಕೆಗಳನ್ನು ಹೊತ್ಕೊಂಡಿದ್ರು. ದರ್ಶನ್ ರಿಲೀಸ್ ಆದಮೇಲೆ ವಿಜಯಲಕ್ಷ್ಮಿ ಒಂದೊಂದೇ ಆ ಹರಕೆಗಳನ್ನು ತೀರಿಸ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕೇರಳದ ಮಾಡಾಯ್ಕಾವ್ ಅನ್ನುವಂಥ ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರವನ್ನು ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ಇದೀಗ ಕೇರಳದ ಕಣ್ಣೂರಿನಲ್ಲಿರುವಂತಹ ಕೊಟ್ಟಿಯೂರು ಅನ್ನೋ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಈ ಕೊಟ್ಟಿಯೂರು ದೇವಸ್ಥಾನ ಅಂದರೆ ಇದು ಪ್ರಸಿದ್ಧವಾದಂತಹ ಶಿವನ ದೇವಸ್ಥಾನ ಅನ್ನುವಂತಹ ಹೆಗ್ಗಳಿಕೆ ಇದೆ. ಸೊ ಈ ಕಾರಣಕ್ಕಾಗಿ ದರ್ಶನ್ ಜೊತೆಗೆ ಪತ್ನಿ ಈಗಾಗಲೇ ಧನ್ವೀರ್ ಸೇರಿದಂತೆ ಅವರ ಆಪ್ತ ಬಳಗದವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ದೇವಸ್ಥಾನದ ವಿಶೇಷ ಅಂದರೆ ಇದು 80 ಎಕರೆ ಅರಣ್ಯ ಪ್ರದೇಶದಲ್ಲಿ ಹರಡಿಕೊಂಡಿರುವಂತಹ ಒಂದು ಟೆಂಪಲ್. ಸೊ ಈ ಟೆಂಪಲ್ ಅಲ್ಲಿ ಅಕ್ಕರೆ ಮತ್ತೆ ಇಕ್ಕರೆ ಕೊಟ್ಟಿಯೂರು ಅನ್ನುವಂತಹ 2 ದೇವಸ್ಥಾನಗಳಿದೆ. ಇನ್ನು ಅಕ್ಕರೆ ಕೊಟ್ಟಿಯೂರು ವರ್ಷಕ್ಕೆ 30 ದಿವಸ ಬಾಗಿಲು ತೆರೆಯುವಂಥದ್ದು. ಅಲ್ಲಿ ಒಂದು ಮಹೋತ್ಸವ ನಡೆಯುತ್ತೆ. ಸೊ ಜೂನ್ 8ರಿಂದ ಆರಂಭವಾಗಿದೆ, ಜುಲೈ 4ರ ತನಕ ಈ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ಇಲ್ಲಿ ವಿಶೇಷವಾದ ಪೂಜೆಗಳು ಕೂಡ ನೆರವೇರುತ್ತೆ. ಇನ್ನು ನೈಯತ್ತಂ ಮತ್ತು ಏಲನೇರತ್ತಂ ಅನ್ನುವಂತಹ 2 ವಿಧವಾದಂತಹ ಒಂದು ಪೂಜೆ ನಡೆಯುತ್ತೆ. ಇಲ್ಲಿ ಸಾವಿರಾರು ಎಳ್ನೀರುಗಳನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತಹ ಒಂದು ಪ್ರತೀತಿ ಕೂಡ ಇದೆ. ಈ ಕಾರಣಕ್ಕಾಗಿ ಈ ರೀತಿಯ ಒಂದು ಎಳನೀರು ಅಭಿಷೇಕ ಮಾಡಿದರೆ ಏನು ಸಂಕಷ್ಟಗಳಿರುತ್ತೆ ಅದು ನಿವಾರಣೆ ಆಗುತ್ತೆ, ಜೊತೆಗೆ ತಾವು ಅಂದ್ಕೊಂಡಿದ್ದು ಎಲ್ಲ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಈ ಹಿನ್ನೆಲೆಯಲ್ಲಿ ದರ್ಶನ್
ಅವರು ಈ ದೇವಸ್ಥಾನಕ್ಕೆ ಕೊಟ್ಟಿಯೂರಿಗೆ ಭೇಟಿ ಕೊಟ್ಟು ಈ ಒಂದು ಪೂಜೆಯನ್ನ ನೆರವೇರಿಸಿರುವಂಥದ್ದು. ನೀರಿನ ಮಧ್ಯೆ ನಡ್ಕೊಂಡು ಹೋಗಿ ದೇವರಿಗೆ ದರ್ಶನ್ ಅವರು ಕೊಟ್ಟಿದ್ದಾರೆ. ಸೊ ವರ್ಷಕ್ಕೆ ಒಮ್ಮೆ ತೆರೆಯುವಂತಹ ಈ ದೇವಸ್ಥಾನಕ್ಕೆ ದರ್ಶನ್ ಅವರು ಭೇಟಿ ಕೊಟ್ಟು ಒಂದು ಟೆಂಪಲ್ ರನ್ ಅನ್ನ ಮಾಡಿರುವಂಥದ್ದು. ತಮ್ಮ ಕಷ್ಟಗಳನ್ನ ಈ ಮುಖಾಂತರ ಬೇಡ್ಕೊಂಡಿರುವಂಥದ್ದು. ಋಷಾವಳಿಗಳಲ್ಲಿ ನೀವು ನೋಡ್ತೀರಾ ದರ್ಶನ್ ಯಾವ ರೀತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ನೀರಿನ ಮಧ್ಯೆಯೇ ನಡ್ಕೊಂಡು ಹೋಗಿ ದೇವರ ಒಂದು ದರ್ಶನವನ್ನ ಪಡೆದಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪ್ರಜ್ವಲ್. ರೈಟ್ ದೀಪಿಕಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಜಗುರು ದ್ವಾರಕನಾಥ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರ ಹೇಳಿ ಆಚಾರ್ಯ, ಮೊದಲನೇದಾಗಿ ಶಿವನನ್ನ ಪರಿವರ್ತನೆಯ ಸಂಕೇತ ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಕರೆಯಲಾಗುತ್ತೆ. ಇದೀಗ ನಟ ದರ್ಶನ್ ಏನು ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ತೆರಳಿದ್ದಾರೆ, ಇಲ್ಲಿರುವಂತಹ ಪೂಜಾ ವಿಧಾನಗಳೇ ಬಹಳ ವಿಶೇಷವಾಗಿ ಗೋಚರಿಸ್ತಾ ಇರೋದು. ಎಳನೀರು ಹಾಗೆ ತುಪ್ಪದ ಅಭಿಷೇಕವನ್ನ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ ಅನ್ನುವ ನಂಬಿಕೆ. ಈ ದೇಗುಲದ ಕುರಿತಾಗಿ ಅಥವಾ ಶಿವನನ್ನ ಆರಾಧನೆ ಮಾಡುವ ಕ್ರಮದ ಕುರಿತಾಗಿ ಮಾಹಿತಿ ನೀಡೋದಾದ್ರೆ. ದರ್ಶನ್ ಅವರು ಶಿವಪೂಜೆ ಮಾಡತಕ್ಕಂಥದ್ದು ಅದು ಮನುಷ್ಯನ ಮಾಡಬೇಕಾದ ಕರ್ತವ್ಯ. ಯಾವ ಆಪಾದನೆಗಳು ಅದನ್ನು ಬಂದಿದೆ, ಯಾವ ನ್ಯಾಯಾಲಯದಲ್ಲಿ ಅದು ನಡೀತಾ ಇದೆ, ಕೇವಲ ಒಂದೇ ನ್ಯಾಯಾಲಯ ಆಗಲಿ ಮತ್ತೊಂದಾಗ್ಲಿ ಎಲ್ಲವೂ ಇರ್ತಕ್ಕಂಥದ್ದು ಮನುಷ್ಯನ ಒಳ್ಳೇದಕ್ಕೆ. ಆದಾಗ್ಯೂ ಕೂಡ ನಮ್ಮಿಂದ ಯಾವುದೇ ಒಂದು ಸಣ್ಣ ತಪ್ಪುಗಳು ನಡೆದ್ರು ಕೂಡ ಅದಕ್ಕೆ ಪ್ರಾಯಶ್ಚಿತ್ತದಲ್ಲಿ ಈಶ್ವರನ ಪೂಜೆನ ಹೇಳಿದ್ದಾರೆ. ಪ್ರಾಯಶ್ಚಿತ್ತಕ್ಕೆ ಬಿಟ್ಟು ಪೂಜೆ ಇಲ್ಲ. ನಿಮಗೆ ದನ ಬೇಕಾ, ದುಡ್ಡು ಬೇಕಾ, ಸುಂದರವಾದ ಹೆಂಡತಿ ಬೇಕಾ, ಮನೆ ಕಟ್ಕೋಬೇಕಾ, ಇಂಡಸ್ಟ್ರಿ ಮಾಡ್ಬೇಕಾ, ಅದಕ್ಕೆ ಲಕ್ಷ್ಮೀನಾರಾಯಣ ಪೂಜೆ ಮಾಡಬೇಕು. ನಿಮ್ಮ ಜನ್ಮ ಕೊಟ್ಟವನು ಬ್ರಹ್ಮ. ಆದ್ರೆ ನಿಮ್ಮ ತಂದೆ ತಾಯಿಗಳಲ್ಲಿ ಈಶ್ವರ ಪಾರ್ವತಿ ನೆಲೆಸಿರ್ತಾರೆ. ಆದ್ರಿಂದ ಅವರು ಶಿವಪೂಜೆಯನ್ನು ಮಾಡತಕ್ಕಂಥದ್ದು ಸಾರ್ಥಕವಾದ ವಿಚಾರ. ಆ ದೇವರೇ ಅವರ ದಾರಿ ತೋರಿಸಿ ಅವ್ರದ್ದು ಯಾವ್ದು ತಪ್ಪಿಲ್ಲ ಅಂತ ಆದ್ರೆ ದೇವರೇ ತೀರ್ಮಾನ ಮಾಡ್ತಾನೆ. ಅದಕ್ಕೆ ದೇವರ ಅವ್ರ ಮನೆಯವರು ಸರಿಯಾಗಿದೆ. ಆದ್ರೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಪಂಚಾಮೃತದಲ್ಲಿ ಅಭಿಷೇಕ ಮಾಡ್ತಾರೆ ಈಶ್ವರನಿಗೆ. ಕೇರಳ ಪದ್ಧತಿಯಲ್ಲಿ ತಂತ್ರ ಪದ್ಧತಿ ಇದೆ, ಬೇರೆ ಕಡೆ ಮಂತ್ರ ಪದ್ಧತಿಯಲ್ಲಿ ಮಾಡ್ತಾರೆ. ಎರಡು ಯಾವುದು ಬೇರೆ ಅಲ್ಲ. ಆಯಾ ದೇಶ ಭಾಷೆ, ಆಯಾ ದೇಶದಲ್ಲಿ ಏನಿದೆ ದೇಶಕಾಲ ಪದಾರ್ಥ ಅನುಸಾರವನ್ನು ಮಾಡಿದ್ದಾರೆ. ಆದ್ರೆ ಹೆಚ್ಚು ಕೇರಳದಲ್ಲಿರೋ ಶಿವನ ದೇವಸ್ಥಾನ ತುಂಬಾ ಇದೆ. ಹಾಗೆ ತಮಿಳುನಾಡು ಸುಬ್ರಹ್ಮಣ್ಯ ಕ್ಷೇತ್ರ, ಇನ್ನು ಕಾಶಿಗೋದ ಈಶ್ವರನ ಕ್ಷೇತ್ರ, ಹಾಗೆ ಕ್ಷೇತ್ರ ಪ್ರಧಾನವಾಗಿದೆ. ಅಲ್ಲಿ ಅವರು ಮಾಡ್ತಕ್ಕಂತ ಶಿವಪೂಜೆ ಏನ್ ಮಾಡ್ತಿದ್ದಾರೆ, ಎಳ್ನೀರ ಅಭಿಷೇಕ ಏನ್ ಮಾಡ್ತಿದ್ದಾರೆ, ತುಪ್ಪದ ಅಭಿಷೇಕ ಏನ್ ಮಾಡ್ತಿದ್ದಾರೆ, ಅದು ಸಾರ್ಥಕವಾದ ಕೆಲಸ. ದೇವರೇ ಅವರು ದಾರಿ ತೋರಿಸ್ತಾರೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ಈ ಮಧ್ಯದಲ್ಲಿ ಈಶ್ವರನಿಗೆ ಪಂಚಾಮೃತ ಅಭಿಷೇಕ ಹಾಲಲ್ಲಿ ಮಾಡಿದ್ರು ಕೂಡ ಕ್ಷೀರದಲ್ಲಿ ಮಾಡ್ತೀವಿ, ಪಂಚಾಮೃತ ದಧಿ ಹಾಕ್ತೀವಿ, ತುಪ್ಪ ಹಾಕ್ತೀವಿ, ಜೇನುತುಪ್ಪ ಹಾಕ್ತೀವಿ, ಸಕ್ಕರೆ ಹಾಕ್ತೀವಿ, ಎಳ್ನೀರು ಹಾಕ್ತೀವಿ, ಶುದ್ಧಕ್ಕೆ ಹಾಕ್ತೀವಿ, ಕಾಶಿಯಿಂದ ಗಂಗೆ ಅದನ್ನು ಕೂಡ ಹಾಕ್ತೀವಿ. ಇದೆಷ್ಟು ಪವಿತ್ರವಾದದ್ದು ಈಶ್ವರನಿಗೆ. ಅವನೇ ಈಶ್ವರ ಹೇಳಿದಾರಲ್ಲ, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ದೇವರೇ ಹೇಳ್ಬಿಟ್ಟಿದ್ದಾನೆ. ನಾಮಪ್ರಿಯೋ ದೇವಿ, ನೈವೇದ್ಯ ಪ್ರಿಯ ಗಜಾನನ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಮಾಡ್ತಿರೋ ಸಾರ್ಥಕವಾಗಿದೆ. ಅದು ಶಿವಕ್ಷೇತ್ರವೇ, ಅದು ಅತ್ಯಂತ ಒಳ್ಳೆಯ ಕ್ಷೇತ್ರವೇ. ಏನು ಅವ್ರಿಗೆ ಮನಸ್ಸಲ್ಲಿ ಅನ್ಕೊಂಡಿದ್ದಾರೆ ದೇವರು ನಡೆಸ್ಕೊಡ್ಲಿ, ಒಳ್ಳೇದಾಗ್ಲಿ. ಆದ್ರೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ಸುದ್ದಿ ಅಂತೂ ನಾನು ಕೊಡ್ಬೇಕು, ನಿಮ್ಗೆ ಕೊಡ್ತೀನಿ. ನಾನು ಬಲ್ಲೆ, ಅವ್ರ ಮನೆಯವ್ರನ್ನು ನಾನು ಬಲ್ಲೆ, ನಂಗೆ ಗೊತ್ತಿದ್ದೀನಿ. ನನ್ನ ಹತ್ರ ನಾನು ನಿಮ್ಗೆ ಆ ವಿಚಾರ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಮ್ ದರ್ಶನ್ ಅವ್ರನ್ನ ಎಲ್ರು ಇಷ್ಟಪಡ್ತಾರೆ, ಉತ್ತುಂಗದಲ್ಲಿದ್ದಾರೆ ಚಿತ್ರದ ಒಂದು ಮಾಧ್ಯಮದಲ್ಲಿ. ಅವರು ಯಾವಾಗ್ಲೂ ನಗನಗ್ತಾ ಇರಬೇಕು. ಕಷ್ಟ ಬರ್ಲಿ ಸುಖ ಬರ್ಲಿ ಏನು ನಗನಗ್ತಾ ಇರಬೇಕು. ನಗು ಮುಖ ಇಟ್ಕೊಂಡು ಒಳ್ಳೆ ಮಾತಾಡಕ್ಕೆ ನಮ್ಮ ಕಷ್ಟ ಅಂತೀರಾ? ಇಲ್ಲ ಇಲ್ಲ. ಮತ್ತೆ ನಗು ಮುಖ ಇಟ್ಕೊಂಡು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ಲಿ, ಅದೇ ಸಾಕು. ಮನುಷ್ಯ ಯಾವಾಗ ತನ್ನ ನಗುಮುಖ ತೋರಿಸ್ತಾನೆ, ಅದು ಅರ್ಧ ಜಯ ಇದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಯಾವಾಗ ಒಳ್ಳೆ ಮಾತಾಡ್ತೀವಮ್ಮ, ಆ ಒಳ್ಳೆ ಮಾತು ನಮ್ಮನ್ನು ಕಾಪಾಡುತ್ತೆ. ನಾಲ್ಗೆ ಅಮ್ಮ ನೋಡಿ, ನಾಲ್ಗೆ ಹರಿತವಾದ ಸಾಕು. ಏನೋ ಯುವರ್ ಟಂಗ್ ಇಸ್ ನೈಫ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ನಮ್ಮ ನಾಲ್ಗೆ ಚಾಕು ಇದ್ದಾಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು.
ಶಾಸ್ತ್ರ ಬರೀತಾರೆ, ಅಗ್ನಿರ್ಮೇ ವಾಚಶ್ರಿತ, ಅಂದ್ರೆ ಪ್ರತಿಯೊಂದು ಮಾತು ಕೂಡ ಬೆಂಕಿ ಹೊರಡುತ್ತೆ, ಬೆಂಕಿ ಕಿಡಿ ಹೊರಡುತ್ತಪ್ಪ. ಮಾತಾಡುವಾಗ ಯೋಚನೆ ಮಾಡಿ ನಿಧಾನಕ್ಕೆ ನಿನ್ನ ಬಾಯಲ್ಲಿ ಏನು ಬಂದ್ರೆ ಅದು ಮಧುರವಾಗಿರ್ಬೇಕು, ಮಧುರ ಭಾಷೆ ಇರ್ಬೇಕು. ನೀನ್ ಏನ್ ಹೇಳಿದ್ರು ನಡಿಬೇಕು ಅಂತದ್ದು ಆಗ್ಬೇಕು ಅಂತಾದ್ರೆ ನಿನ್ನಲ್ಲಿ ಈ ಗುಣ ಅಳವಡಿಸ್ಕೊಂಡ್ರೆ ಶಿವ ಈಶ್ವರ, ಸಾಕ್ಷಾತ್ ಪಾರ್ವತಿ ಈಶ್ವರ ನಮ್ಮಲ್ಲೇ ನೆಲೆಸ್ತಾನೆ ಅಂತ ಹೇಳಿ ಶಿವಪುರಾಣದಲ್ಲಿ ಹೇಳ್ತಾರೆ. ಇದು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ನಾನು. ಆಗ್ಲಿ ಆಚಾರ್ಯ, ಧನ್ಯವಾದಗಳು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಪರಿವರ್ತನೆಯ ಸಂಕೇತವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುವಂತಹ ಶಿವನ ಮೊರೆ ಹೋಗಿದ್ದಾರೆ ನಟ ದರ್ಶನ್.